ನಾನು ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ. ಸಾಮಾನ್ಯರಿಗೆ ವೈಜ್ಞಾನಿಕ ವಿಚಾರಗಳು ತಲುಪಬೇಕು. ಜನಗಳು ಸುಮ್ಮನೆ ಹೆದರ್ಕೋಬಾರ್ದು. ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅನ್ನೋದನ್ನು ನಿಮಗೆ ಸರಳವಾಗಿ ಹೇಳಿ, ಯಾಕೆ ಹಾರ್ಟ್ ಅಟ್ಯಾಕು ಈಗ ಯಂಗ್ಸ್ಟರ್ಸ್ಗೆ ಆಗ್ತಾಯಿದೆ. ನಾನು MBBS ಓದೋವಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿಯೊಳಗೆ ಮಕ್ಕಳು ತಂದೆ ತಾಯಿಯನ್ನು ಕರ್ಕೊಂಬರೋರು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಆದರೆ ಇವತ್ತು ಅನ್ಫಾರ್ಚುನೇಟ್ಲಿ ನಾನು 40 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ನೋಡ್ತಾ ಇದ್ದೀನಿ, ತಂದೆ ತಾಯಂದಿರು ಮಕ್ಕಳನ್ನ ಕರ್ಕೊಂಬರ್ತಾರೆ. ಅದರೊಳಗಾಗಿ ನೀವು ಹೇಳ್ದಂಗೆ ದಿಲೀಪ್ ರಾಜ್ ಅವರು ಅನ್ಫಾರ್ಚುನೇಟ್ಲಿ ಫಿಟ್ ಆ್ಯಂಡ್ ಫೈನ್ ಸತ್ತೋಗ್ಬಿಟ್ರು. ನಮ್ಮ ಪುನೀತ್ ರಾಜ್ಕುಮಾರ್ ನನ್ನ ಆತ್ಮೀಯರು, ಅವರು ಕೂಡ ತೀರ್ಕೊಂಡ್ಬಿಟ್ರು. ಆಗ ಜನಸಾಮಾನ್ಯರಿಗೆ ಒಂದು ಭಯ ಬರುತ್ತೆ, ಏನಪ್ಪ ಇಷ್ಟು ಚಿಕ್ಕವ್ರಿಗೆ ಫಿಟ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ. ನೋಡಿ, ನಮ್ಮ ದೇಶದಲ್ಲಿ ಇದು ಸ್ಟಡಿ ಬಂದಿದೆ. ಅಮೇರಿಕಾದಲ್ಲಿರ್ತಕ್ಕಂಥ ಇಂಡಿಯನ್ಸ್ ಅಮೇರಿಕಾದಲ್ಲಿರೋ ಜನಗಳಿಗೆ ಕಂಪೇರ್ ಮಾಡಿದರೆ 10 ವರ್ಷ ಮೊದಲು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗ ಇಂಡಿಯನ್ಸ್ಗೆ 55 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆದರೆ ಅಮೇರಿಕಾ ಒಳಗೆ, ಅಮೇರಿಕನ್ಸ್ಗೆ ಯುರೋಪಿಯನ್ಸ್ಗೆ 65 ವರ್ಷದ ಮೇಲೆ ಆಗುತ್ತೆ. ಅಂದರೆ 10 ವರ್ಷ ಡಿಫ್ರೆನ್ಸ್. ಇದಕ್ಕೆ ಕಾರಣ ಏನಂದರೆ, ಫಸ್ಟು ನಾವು ತಿಳ್ಕೊಬೇಕು, ನಮ್ಮ ಜೀನ್ಸ್, ಏಷ್ಯನ್ ಜೀನ್ಸ್ ಅಂತೀವಿ ನಾವು. ನೋಡಿ, ಏಷ್ಯನ್ ಜೀನ್ಸ್ನೊಳಗೆ ಪರ್ಟಿಕ್ಯುಲರ್ಲಿ ಏಷ್ಯನ್ಸ್ ಅಂದರೆ ನಾವು ಇಂಡಿಯನ್ಸು, ಪಾಕಿಸ್ತಾನೀಸು, ಬಾಂಗ್ಲಾದೇಶೀಸು, ನೇಪಾಳೀಸು, ನೀವೆಲ್ಲ ಶ್ರೀಲಂಕಾದವರು. ನಮ್ಮ ಜೆನೆಟಿಕ್ ಕೋಡೆ ಹಂಗಿದೆ. ಇನ್ಫ್ಯಾಕ್ಟ್ ನಮ್ಮಲ್ಲಿರ್ತಕ್ಕಂಥ ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಬೇರೆ ದೇಶದವ್ರಿಗಿಲ್ಲ. ಸೊ ಯಾವುದೇ ಒಂದು ಹೃದಯ ಆಘಾತ ಆಗಬೇಕಾದ್ರೆ ಪ್ರೀ ಡಿಸ್ಪೋಸಿಂಗ್ ಕಾಸ್ ಅಂತೀವಿ. ಒಂದು ಜೆನೆಟಿಕ್ಸ್, ನಾನು ಆಲ್ರೆಡಿ ಹೇಳಿ ಆಯಿತು. ನೀವು ನೋಡಿ, ಏಷ್ಯನ್ಸ್ ಬೆಲ್ಲಿ ಅಂತೀವಿ ನಾವು, ಆ್ಯಪಲ್ ಬೆಲ್ಲಿ. ಸೊ ಇದು ಯುರೋಪಿಯನ್ಸ್ಗೆ ಇರೋದಿಲ್ಲ. ನಾನು ಭಾಳ ಸರಿ ಹೇಳ್ತಿರ್ತೀನಿ, ಲಾಂಗರ್ ದ ಬೆಲ್ಟ್ ಶಾರ್ಟರ್ ದ ಲೈಫ್. ಯಾರು ಹೊಟ್ಟೆ ದೊಡ್ಡದಿರುತ್ತಲ್ಲ, ಯಾರು ಬೆಡ್ ಲಾಂಗ್ ಇರುತ್ತಲ್ಲ ಬೆಲ್ಟು, ಅಂಥವ್ರಿಗೆ ಆಯುಷ್ ಕಡಿಮೆ. ಅದಕ್ಕೆ ದಯವಿಟ್ಟು ಈಗಲೇ ಒಂದು ವಾರ್ನ್ ಮಾಡ್ತೀನಿ, ಯಾರ್ಯಾರು ದೊಡ್ಡ ಹೊಟ್ಟೆ ಇಟ್ಕೊಂಡಿದ್ದೀರಲ್ಲ ಟ್ರೈ ಮಾಡಿ. ಭಾಳ ಜನ ನನಗೆ ಹೇಳ್ತಾರೆ, ಡಾಕ್ಟ್ರೇ ನಾನು ವಾಕಿಂಗ್ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಆದರೆ ಹೊಟ್ಟೆ ಮಾತ್ರ ಎಳೀತಿಲ್ಲ ಅಂತಾರೆ. ಅದಕ್ಕೆ ಕಾರಣ ವಿಸರಲ್ ಫ್ಯಾಟ್ ಇರುತ್ತೆ, ಅದು ಅಷ್ಟು ಬೇಗ ಕರಗಲ್ಲ. ಆದರೂ ಪ್ರಯತ್ನ ನಿಮ್ಮದು. ತುಂಬ ಜನ ನಾನು ಟ್ರೈ ಮಾಡಿದೆ, ವೆಯ್ಟೇ ಕಡಿಮೆ ಆಗಲಿಲ್ಲ ಅಂತಾರಲ್ಲ, ಅವಾಗ ಅವ್ರಿಗೊಂದು ಮಾತು ಹೇಳ್ತೀನಿ, ಇದನ್ನೇ ನೀವು 10 ವರ್ಷದಿಂದ ಟ್ರೈ ಮಾಡಿದರೆ ಇಷ್ಟು ದಪ್ಪ ಆಗ್ತಿರಲ್ಲ. ಅಟ್ಲೀಸ್ಟ್ ಈಗ ಟ್ರೈ ಮಾಡಿದರೆ ಸಣ್ಣ ಆಗದಿದ್ರೂ ಹೋಗಲಿ, ದಪ್ಪ ಅಂತೂ ಆಗಲ್ಲ. ಅದೊಂದು ಪ್ರಿಕಾಷನ್. ದಯವಿಟ್ಟು ವ್ಯಾಯಾಮ ಮೊತ್ತ ಮಾಡಲೇಬೇಕು, ನೀವು ಮಾಡಿ. ನೆಕ್ಸ್ಟು ನಮ್ಮ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಇದು ನೋಡಿ, ಮೊದಲ ಕಾಲದಲ್ಲಿ ರಿಟೈರ್ಡ್ ಆದಮೇಲೆ ಟೀಚರೋ ಅಥವಾ ಆಫೀಸರೋ ಒಂದು ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಇರ್ತಿತ್ತು. ಆದರೆ ಇವತ್ತು ಯಂಗ್ಸ್ಟರ್ಸ್ಗೆ 30 ವರ್ಷಕ್ಕೆ ಬಂಗ್ಲೆ ಬೇಕು, ಕಾರ್ ಬೇಕು, ಹೆಂಡ್ತಿ ಬೇಕು, ಒಳ್ಳೆ ಹೆಂಡ್ತಿ ಬೇಕು. ಇಂಥ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ನಿಂದ ಇವಾಗ ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದರೆ ಅವ್ರಿಗೆ BP ಬರುತ್ತೆ, ಅವರಿಗೆ ಡೆತ್, ಹಾರ್ಟ್ ಅಟ್ಯಾಕ್ಗಳಾಗುತ್ತೆ. ಸೊ 2 ಫ್ಯಾಕ್ಟ್ರಿ ಹೇಳಿದೆ ನಾನು, ಒಂದು ಜೀನ್ಸು, ಒಂದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಮೂರನೇದು ನೋಡಿ, ದೊಡ್ಡವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಇವತ್ತಿನ ಊಟದ ಅವ್ಯವಸ್ಥೆ, ಜಂಕ್ ಫುಡ್ ಜಾಸ್ತಿ, ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸು, ಕರೆಕ್ಟಾಗಿ ಏನು ತಿನ್ನಬೇಕು ತಿನ್ನಲ್ಲ. ಕಾರ್ನಾಗ ಡ್ರೈವ್ ಮಾಡ್ಕೊಂಡು ಪಫ್ ತಿನ್ಕೊಂಡು ಹೋಗ್ತೀರಿ ನೀವು. ಮೊದಲ ಕಾಲದಂಗೆ ಮನೇಲಿ ಕೂತ್ಕೊಂಡು ಅಪ್ಪ ಅಮ್ಮನ ಜೊತೆಯಲ್ಲೆಲ್ಲ ಮಾತಾಡಿಕೊಂಡು ಉಣ್ಣೋ ಅಭ್ಯಾಸ ಹೊರಟೋಗಿದೆ. ಇವೆಲ್ಲವೂ ಕೂಡ ಕಾರಣ, ವೈಜ್ಞಾನಿಕವಾಗಿ ನಾನು ಮಾತಾಡ್ತಾ ಇದ್ದೀನಿ. ಅದರಿಂದ ದಯವಿಟ್ಟು ಇವನ್ನು ಗಮನದಲ್ಲಿ ಇಟ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಈಸ್ ಎಕ್ಸರ್ಸೈಸ್. ಇದು ಭಾಳ ಇಂಪಾರ್ಟೆಂಟು. ನೋಡಿ, ಹೃದಯ ಹೇಳುತ್ತೆ, ನನಗೋಸ್ಕರ ದಿನ 30 ನಿಮಿಷ ನಡೆಯಪ್ಪ, ನಿನ್ನನ್ನು ಕಾಪಾಡ್ತೀನಿ ಅಂತ. ಸೊ ವೆರಿ ಸಿಂಪಲ್. ಎಕ್ಸರ್ಸೈಸ್ ಅಂದರೆ ನೀವು ಎಷ್ಟೇ ಆ್ಯಕ್ಟಿವ್ ಆಗಿರಿ. ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡಿಕೊಂಡು ಆ ಕೆಲಸ ಮಾಡಿ, ಮಕ್ಕಳನ್ನ ಸ್ಕೂಲಿಗೆ ಅದರಲ್ಲೂ ಬ್ಯುಸಿ ಇರ್ತಾರೆ. ಆದರೆ ಎಕ್ಸರ್ಸೈಸ್ ಈಸ್ ಅನ್ ಎಕ್ಸರ್ಸೈಸ್. ಎಷ್ಟು ದಿನ ಮಾಡಬೇಕು? ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್, ಅಟ್ಲೀಸ್ಟ್ 30 ಮಿನಿಟ್ಸ್ ಇನ್ ಎ ವೀಕ್ ವಾಕ್ ಮಾಡಿ. ವಾಕಿಂಗ್ ಅಂದರೆ ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಬಂದೆ, ದೇವಸ್ಥಾನಕ್ಕೆ ಹೋಗೋದ್ರೆ ಅದಲ್ಲ, ಬ್ರಿಸ್ಕ್ ವಾಕಿಂಗ್ ಅಂತೀವಿ ನಾವು. ಇದು ಯಾಕೆ ಇಂಪಾರ್ಟೆಂಟು ಅಂತ ನಿಮ್ಗೆ ಹೇಳ್ತೀನಿ. ಇದರಲ್ಲೂ ವಿಜ್ಞಾನ ಇದೆ. 40 ವರ್ಷದ ಯಂಗ್ ಮ್ಯಾನ್ ನಡೆಯೋದಕ್ಕೂ ನಾನು 70 ವರ್ಷದ ಹಿರಿಯ ನಡೆಯೋದಕ್ಕೂ ಡಿಫ್ರೆನ್ಸ್ ಇದೆ. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಈಗಲೇ ನಿಮ್ಗೊಂದು ಫಾರ್ಮುಲಾ ಕೊಡ್ತೀನಿ. 220 ಈಸ್ ಎ ಸ್ಟ್ಯಾಂಡರ್ಡ್ ಫಿಗರ್ ಮೈನಸ್ ಯುವರ್ ಏಜ್. ಇವಾಗ ನಾನು 70 ವರ್ಷ ಇದ್ದೀನಿ. 220ರಲ್ಲಿ 70 ಕಳೆದ್ರೆ 150 ಬರುತ್ತೆ. ನಾನು ಕೂತಿರುವಾಗ ನನ್ನ ಹಾರ್ಟ್ ರೇಟ್ 80 ಇರುತ್ತೆ. ನಾನು ಎಕ್ಸರ್ಸೈಸ್ ಮಾಡಿದಾಗ ನನ್ನ ಹಾರ್ಟ್ ರೇಟು
150ಕ್ಕೆ ಹೋಗಬೇಕು. ಆದರೆ 150 ತುಂಬ ಜಾಸ್ತಿ. ಅದಕ್ಕೆ 70% ಆಫ್ 150 ಮಾಡಬೇಕು ನಾನು. ಆಗ ನನ್ನ ಎಕ್ಸಸೈಸ್ನಿಂದ ನನ್ನ ಕ್ಯಾಲ್ರಿ ಖರ್ಚಾಗುತ್ತೆ. ನಾನು ಕೆಲವು ಮೆಡಿಕಲ್ ಪದಗಳನ್ನ ಯೂಸ್ ಮಾಡ್ತಾ ಇರ್ತೀನಿ. ಕ್ಯಾಲ್ರಿ ಬರ್ನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಬೇಸಿಟಿ ಈಸ್ ಅನದರ್ ಫ್ಯಾಕ್ಟರ್, ರಿಸ್ಕ್ ಫ್ಯಾಕ್ಟರ್ ಫಾರ್ ಹೈಪರ್ ಟೆನ್ಷನ್ ಆ್ಯಂಡ್ ಹಾರ್ಟ್ ಅಟ್ಯಾಕ್. ಯಾರಿಗೆ ದಪ್ಪ ಇರ್ತಾರಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಒಬೇಸಿಟಿ. ನೀವು ಒಬೇಸ್ ಆಗಬಾರ್ದು ಅಂದರೆ ಏನು ಮಾಡಬೇಕು? ಎಕ್ಸಸೈಸ್ ಮಾಡಿ. ಅಟ್ಲೀಸ್ಟ್ 5 days ಇನ್ ಎ ವೀಕ್. 7 ದಿವಸ ಮಾಡಿದರೆ ಸಂತೋಷ. ಇಲ್ಲಾಂದರೆ 5 days 30 minutes ಎವ್ರಿ ಡೇ ಅಟ್ಲೀಸ್ಟ್ ಮಾಡಿ. ಆವಾಗೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಸೊ ಹಿಂಗೆ ಬರ್ತಾ ಬರ್ತಾ ನಿಮಗೆ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಓವರಾಲ್ ಹಾರ್ಟ್ ಅಟ್ಯಾಕ್ ಏಜು ಕಡಿಮೆ ಆಗಿದೆ. ಯಾರೋ ಒಬ್ರಿಗಾಗಿದ್ದಕ್ಕೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ಓವರಾಲ್ ಸಾಕಷ್ಟು ಜನ ಈ ವಯಸ್ಸಿನವ್ರು ಸಾಯ್ತಾ ಇರ್ತಾರೆ. ಬಟ್ ಸೆಲೆಬ್ರಿಟೀಸ್ ಆದಾಗ ಮಾತ್ರ ಸುದ್ದಿಯಲ್ಲಿ ಬರುತ್ತೆ. ಆ್ಯಕ್ಚುಲಿ ಇವತ್ತಿನ ಹಾರ್ಟ್ ಅಟ್ಯಾಕು ಆಗೋರ್ದು ಏಜು 50% ಆಫ್ ದಿ ಪೀಪಲ್ 45 ಇರೋರು, 25% 35 ಇರೋರು. ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ನಿಮ್ಮ ಮಾತನ್ನು ಕೇಳಿ. ಮೊದಲಿಗೆ 65 ವರ್ಷ 70 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು. ಇವತ್ತು 50%. ನೀವು ಇಡೀ ಇಂಡಿಯಾದೊಳಗೆ ಹಾರ್ಟ್ ಅಟ್ಯಾಕ್ ಆದವ್ರನ್ನ ತೊಗೊಂಡ್ಬಿಟ್ರೆ 50% ಆಫ್ ದೇಮ್ 45 ವರ್ಷದವರು. ಇದು ನಿಮಗೆ ಸುದ್ದಿ ಇರಲಿ ಅಂತ ಹಂಗನ್ಕೊಂಡು ನಿಮ್ಮನ್ನು ಎದುರಿಸ್ತಾ ಇಲ್ಲ ನಾನು. ನಿಮ್ಮ ಎಲ್ಲ ಫ್ಯಾಕ್ಟ್ರಿಗಳ್ನು ಸರಿಯಾಗಿ ನೋಡ್ಕೊಳ್ಳಿ. ಆ್ಯಂಡ್ ನಾ ಭಾಳ ಸಾರಿ ಹೇಳ್ತೀವಿ, ಈ ರಿಸ್ಕ್ ಫ್ಯಾಕ್ಟ್ರಿ ಇದಾವಲ್ಲ ಇವು ದಟ್ ಲೋಡ್ಸ್ ದ ಗನ್. ಬಟ್ ಟ್ರಿಗ್ಗರ್ ಮಾಡೋದು ಯಾವುದು ಅಂದರೆ ನಿಮ್ಮ ಹ್ಯಾಬಿಟ್ಟು. ಇಫ್ ಯು ಆರ್ ಎ ಸ್ಮೋಕರ್ ಯು ಆರ್ ಪ್ರೋನ್ ಟು ಹ್ಯಾವ್ ಹಾರ್ಟ್ ಅಟ್ಯಾಕ್. ಇಫ್ ಯು ಆರ್ ಅನ್ ಆಲ್ಕೋಹಾಲಿಕ್ ಯು ಆರ್ ಪ್ರೋನ್ ಟು ಹ್ಯಾವ್ ಹಾರ್ಟ್ ಅಟ್ಯಾಕ್. ಸೊ ನಿಮ್ಮ ಹ್ಯಾಬಿಟ್ಸು ವೆರಿ ವೆರಿ ಇಂಪಾರ್ಟೆಂಟ್. ಊಟದಲ್ಲಿ ಭಾಳ ಜನ ಗಮನ ಹರಿಸೋದು ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಅಂತ. ಇದು ಭಾಳ ಇಂಪಾರ್ಟೆಂಟ್. ಈ ಕೊಲೆಸ್ಟ್ರಾಲ್ ಬಗ್ಗೆ ಯಾಕೆ ನಾವು ಮಾತಾಡಬೇಕು ಅಂದರೆ 2 ಥರ ಕೊಲೆಸ್ಟ್ರಾಲ್ ಇರುತ್ತೆ. ಟ್ರೈಗ್ಲಿಸರೈಡ್ಸ್ ಇರುತ್ತೆ, HDL ಆ್ಯಂಡ್ LDL. ಈ HDL ಜಾಸ್ತಿ ಇರುತ್ತಲ್ಲ, ಈ ಕೊಲೆಸ್ಟ್ರಾಲ್ ಏನಾಗುತ್ತೆ ಅಂದರೆ ನಿಮ್ಮ ರಕ್ತನಾಳದಲ್ಲಿ ತುಕ್ಕು ಹಿಡಿಯುತ್ತೆ, ಡಿಪಾಸಿಟ್ ಆಗುತ್ತೆ. ಈಗಲೇ ನಿಮಗೆ ಈಸಿಲಿ ಅರ್ಥ ಆಗೋ ಹಾಗೆ ಹಾರ್ಟ್ ಅಟ್ಯಾಕ್ ಅಂದರೆ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ನೋಡಿ. ನಾನು ಬೆರಳಿದೆಯಲ್ಲ ಪಿಂಕ್ ಇದೆ, ಜೀವಂತ ಇದೆ. ಇದಕ್ಕೆ ನಾನೊಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು 4 hours ಬಿಟ್ಬಿಟ್ರೆ ಇದು ಕಪ್ಪಗಾಗ್ಬಿಡುತ್ತೆ, ಅಂದರೆ ಸತ್ತೋಗುತ್ತೆ. ಗ್ಯಾಂಗ್ರೀನ್ ಅಂತೀವಿ ನಾವು, ಅದನ್ನು ತೆಗಿಬೇಕಾಗುತ್ತೆ. ಯಾಕೆ ಹಂಗಾಯಿತು ಅಂದರೆ ವೆರಿ ಸಿಂಪಲ್. ಇದು ದಿನನಿತ್ಯ ಬದುಕಬೇಕಾದ್ರೆ ಇದಕ್ಕೆ ನ್ಯೂಟ್ರಿಷನ್, ಗ್ಲೂಕೋಸ್ ಬೇಕು, ಆಕ್ಸಿಜನ್ ಬೇಕು. ಎಲ್ಲಿಂದ ಬರುತ್ತೆ? ರಕ್ತನಾಳಗಳ ಮುಖಾಂತರ. ನಮ್ಮ ಹಾರ್ಟ್ ಪಂಪ್ ಮಾಡುತ್ತೆ, ಬ್ಲಡ್ ಬರ್ತಾ ಇದೆ, ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರ್ತಾ ಇದೆ. ಇದನ್ನು ನಾನು ಬ್ಲಾಕ್ ಮಾಡಿಬಿಟ್ಟ ಅಂದರೆ ಇದಕ್ಕೆ ಊಟ ಇಲ್ಲ, 4 hours ಸತ್ತೋಗುತ್ತೆ. ಅದೇ ರೀತಿ ನಿಮ್ಮ ಹೃದಯ ನಿಮ್ಮ ಎದೆಯ ಎಡಭಾಗದಲ್ಲಿದೆ, ಸೆಂಟ್ರಿಗೂ ಇರುತ್ತೆ. 350 ಗ್ರಾಮ್ ಇರುತ್ತೆ, 250ರಿಂದ 350 ಗ್ರಾಮು. ಈ ಹೃದಯಕ್ಕೂ ಊಟ ಬೇಕು. ಯಾಕಂದರೆ ಇದೊಂದೇ ಆರ್ಗನ್ನು 24/7 ಲಬ್ ಡಬ್ ಬಡ್ಕೋತಾನೆ ಇರುತ್ತೆ. ಡಯಾಸ್ಟ್ರೋಲಿ ಒಳಗೆ ಒಂದು ಸ್ವಲ್ಪ ರೆಸ್ಟ್ ತೊಗೊಳುತ್ತೆ. ಆದರೆ ಇದು ಬದುಕಬೇಕಾದ್ರೆ 2 ರಕ್ತನಾಳಗಳಿದ್ದಾವೆ, ಒಟ್ಟು 4. ಲೆಫ್ಟ್ ಕರೋನರಿ, ರೈಟ್ ಕರೋನರಿ, ಸರ್ಕಂಫ್ಲೆಕ್ಸ್ ಆರ್ಟ್ರಿ ಇವೆಲ್ಲ ಇರ್ತಾವಲ್ಲ. ಈ ರಕ್ತನಾಳ ಏನಾದರೂ ಬ್ಲಾಕ್ ಆದರೆ, ಇವಾಗ ನಾನು ರಬ್ಬರ್ ಬ್ಯಾಂಡ್ ಹಾಕಿದ್ನಲ್ಲ ಅದೇ ಥರ ಅಲ್ಲಿ ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗಲ್ಲ, ಆದರೆ ಅದರ ಲೂಮೆನ್ ಬ್ಲಾಕ್ ಆಗ್ಬೋದು. ಆವಾಗಲೇ ನಾನು ಕೊಲೆಸ್ಟ್ರಾಲ್ ಹೇಳಿದ್ದೆ ಅದನ್ನೇ. ರಕ್ತನಾಳದ ಲೂಮೆನ್ ಇಷ್ಟು ಚೆನ್ನಾಗಿರುತ್ತೆ. ಇದರೊಳಗೆ ಏನನ್ನ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆದರೆ ಅದು ನ್ಯಾರೋ ಆಗುತ್ತೆ. ಸೊ ಆಕ್ಸಿಜನ್ನು ಮತ್ತು ಗ್ಲೂಕೋಸ್ ತೊಗೊಂಡೋಗ್ತಾ ಇರುತ್ತಲ್ಲ, ಬರ್ತಾ ಬರ್ತಾ ಕಡಿಮೆ ಆದರೆ ಸಡನ್ನಾಗಿ ಎಲ್ಲೋ ಒಂದು ಜಿಮ್ ಮಾಡೋವಾಗೆ ಅಥವಾ ಮಲಗೆದ್ದಾಗೆ ಅಥವಾ ಏರೋಪ್ಲೇನ್ನ ಟ್ರಾವೆಲ್ ಮಾಡಿ ಬಂದಾಗೆ ನಿಮ್ಮ ಕಾಲಿನಿಂದ ಒಂದು ಎಂಬೋಲಸ್ ಅಂತೀವಿ ನಾವು, ಒಂದು ಕ್ಲಾಟ್ ಕಳ್ಚ್ಕೊಂಡು, ಅಥವಾ ಹೃದಯದಲ್ಲಿ ಒಂದು ಫಿಬ್ರಿಲೇಷನ್ ಆದಾಗೆ ಹೃದಯದಿಂದ ಒಂದು ಕ್ಲಾಟ್ ಕಳ್ಚ್ಕೊಂಡು ಬಂದು ಅದರೊಳಗೆ ಕೂತ್ಕೊತ್ತು ಅಂದರೆ ಬ್ಲಾಕ್ ಆಗುತ್ತೆ. ನಾನು ರಬ್ಬರ್ ಬ್ಯಾಂಡ್ ಹಾಕ್ದಂಗೆ ಆಗ ನಿಮ್ಮ ಹೃದಯ ಇಷ್ಟಗಲ ಸತ್ತೋಗುತ್ತೆ. ಅದನ್ನು ನಾವು MI ಅಂತೀವಿ ನಮ್ಮ ಭಾಷೆಯಲ್ಲಿ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ ನಾವು. ಈ ಇನ್ಫಾರ್ಕ್ಷನ್ ಆದಾಗೆ 5 ನಿಮಿಷಕ್ಕೆ ನಿಮ್ಮ ಹಾರ್ಟ್ ಸತ್ತೋಗುತ್ತೆ. ಇಲ್ಲಿ ನೋಡಿ, ಸ್ಕೆಲೆಟಲ್ ಮಸಲ್ ನಿಮ್ಮ ದೇಹದಲ್ಲಿ 565 ಸ್ಕೆಲೆಟಲ್ ಮಸಲ್ ಇದ್ದಾವೆ. ಟ್ರೈಸೆಪ್ಸ್, ಬೈಸೆಪ್ಸ್, ಮೆನಿ. ಈ ಮಸಲ್ಲು ಅಷ್ಟು ಬೇಗ ಸತ್ತೋಗಲ್ಲ. ಆದರೆ ನಮ್ಮ ಹೃದಯದಲ್ಲಿರುವ ಮಸಲ್ ಇದೆಯಲ್ಲ, ಮಯೋಕಾರ್ಡಿಯಮ್ ಅಂತೀವಲ್ಲ, ಅದು ವೆರಿ ಇಂಪಾರ್ಟೆಂಟ್.